ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಿಮಗೆ ಸೇವೆ, ಸಂಸ್ಕೃತಿ ಮತ್ತು ನಾಯಕತ್ವದ ಅದ್ಭುತ ಉದಾಹರಣೆಯಾದಂತಹ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302A ಇನ್ಸ್ಟಾಲೇಷನ್ ಪ್ರೋಗ್ರಾಂ ಕುರಿತು ವಿಶೇಷ ವರದಿಯನ್ನು ನೀಡುತ್ತಿದ್ದೇವೆ. ಕಾರ್ಯಕ್ರಮಕ್ಕೂ ಮುನ್ನ ಅತಿಥಿಗಳು ಗಿರಿನಗರದ ಸುವರ್ಣಗಿರಿ ಎಂಬಂತಹ ವಾಸವಿ ದೇವಿಯ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ತಾಯಿಯ ದರ್ಶನವನ್ನು ಪಡೆದರು. ತದನಂತರ ಗಿರಿನಗರದ ಸರ್ಕಾರಿ ಶಾಲೆಗೆ ವಾಸವಿ ಕ್ಲಬ್ ವತಿಯಿಂದ ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡಿಸಿಕೊಡಲಾಗಿದೆ. ಈ ಕಾರ್ಯಕ್ರಮವನ್ನು ವಾಸವಿಯನ್ ಸೌಭಾಗ್ಯ ಸೇವಾ ಸಂಕಲ್ಪ KCGF ಸಿದ್ಧ ವೆಂಕಟ ಸೂರ್ಯ ಪ್ರಕಾಶ್ ರಾವ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ರವರು ಉದ್ಘಾಟನೆಯನ್ನು ಮಾಡಿದ್ರು. ಜನವರಿ 24, 2026ರಂದು ನಡೆದಂತಹ ಈ ಭವ್ಯ ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಅಧಿಕೃತವಾಗಿ ಆರಂಭಗೊಂಡಿತು. ಕಾರ್ಯಕ್ರಮಕ್ಕೂ ಮುನ್ನ ಫೆಲೋಶಿಪ್ ಮತ್ತು ಉಪಹಾರ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಗೆ ರಂಗೇರಿಸಿದ್ವು. ಮುಖ್ಯ ಅತಿಥಿಗಳ ಆಗಮನದೊಂದಿಗೆ ಕಾರ್ಯಕ್ರಮಕ್ಕೆ ಭಕ್ತಿ ಭಾವದ ಶುಭಾರಂಭ ಮಾಡಲಾಯಿತು. ದೀಪ ಬೆಳಗಿಸುವುದರ ಮೂಲಕ ಹಾಗೂ ವಾಸವಿ ಮಾತಾ ಪೂಜೆಯೊಂದಿಗೆ ಸಂಭ್ರಮವು ದಿವ್ಯ ವಾತಾವರಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಕೂಡ ಯಶಸ್ವಿಯಾಗಿ ನಡೆಸಲಾಯಿತು. ಈ ಶಿಬಿರದಲ್ಲಿ ECG, ಎಕೋ, ಹೃದಯ, ಸಕ್ಕರೆ, ಥೈರಾಯ್ಡ್, ಕಣ್ಣು, ಜನರಲ್ ಮೆಡಿಸಿನ್, ದಂತ ಹಾಗೂ ಗೈನಕಾಲಜಿ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಯಿತು. ಹೊರಗಡೆ ಮಾಡಿಸಿದರೆ ಸುಮಾರು 4,000 ರೂಪಾಯಿ ವೆಚ್ಚವಾಗುವಂತಹ ಪರೀಕ್ಷೆಗಳು ಇಲ್ಲಿ ಸಂಪೂರ್ಣ ಉಚಿತವಾಗಿ ಲಭ್ಯವಿತ್ತು. ಈ ಕಾರ್ಯಕ್ರಮವನ್ನು ಡಿಸ್ಟ್ರಿಕ್ಟ್ ಗವರ್ನರ್ ವೈಷ್ಣವಿ ಕಾಶಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಡಾಕ್ಟರ್ ಭೂಪಾಲಂ ಸುನಿಲ್ ರವರು ಅಧ್ಯಕ್ಷತೆಯನ್ನು ವಹಿಸಿದರು. ನೂರಾರು ಜನ ಈ ಆರೋಗ್ಯ ಶಿಬಿರದಿಂದ ಲಾಭವನ್ನು ಪಡ್ಕೊಂಡ್ರು. ಸಾಲಿನ ಹೊಸ ಡಿಸ್ಟ್ರಿಕ್ಟ್ ವಾಸವಿಯನ್ ಪ್ರೋಗ್ರೆಸಿವ್ ಗೋಲ್ಡನ್ ಸ್ಟಾರ್ KCGF ವೈಷ್ಣವಿ ಕಾಶಿ ರವರು ಅಧಿಕೃತವಾಗಿ ಪದಗ್ರಹಣವನ್ನು ಮಾಡಿದ್ರು. ಅವರು ತಮ್ಮ ಭಾಷಣದಲ್ಲಿ ಸಂಘಟನೆಯ ಭವಿಷ್ಯದ ದೃಷ್ಟಿಕೋನ ಮತ್ತು
ಸೇವಾ ಯೋಜನೆಗಳನ್ನು ವಿವರಿಸಿದ್ರು. ప్రతిభా సంకల్ప టు ద తిరుపతి బిల్డింగ్ డోనర్ గా చేసినారు. కంగ్రాచులేషన్స్ మేడం, రియల్లీ సచ్ ఎ వండర్ఫుల్ థింగ్స్. అన్నా సిద్ధన్న ಅಂತಾರಾಷ್ಟ್ರೀಯ ಅಧ್ಯಕ್ಷ ಸಿದ್ಧ ವೆಂಕಟ ಸೂರ್ಯ ಪ್ರಕಾಶ್ ರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸೇವಾ ಮನೋಭಾವ ಮತ್ತು ನಾಯಕತ್ವದ ಮಹತ್ವವನ್ನ ಒತ್ತಿ ಹೇಳಿದರು. ನಂತರ ಕ್ಯಾಬಿನೆಟ್ ತಂಡದ ಪದಗ್ರಹಣ ಸಮಾರಂಭ ನಡೆಯಿತು. ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್, ಆರ್ಸಿಸ್, ಜೆನ್ಸಿಸ್, ಪಿಎಸ್ಜಿಸ್, ಆಲ್ ಕ್ಲಬ್ ಹಾಗೂ ನ್ಯೂ ಮೆಂಬರ್ಸ್ ಆಫ್ ಆರ್ಸಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 302A ತಮ್ಮ ಹೊಣೆಗಾರಿಕೆಯನ್ನು ಸ್ವೀಕರಿಸಿದರು. ಗೌರವ ಅತಿಥಿಗಳ ಅಭಿನಂದನೆ, ಸೇವಾ ಚಟುವಟಿಕೆಗಳ ಪ್ರಸ್ತುತ ಹಾಗೂ ಧನ್ಯವಾದ ಅರ್ಪಣೆಯೊಂದಿಗೆ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ 2026ನೇ ಸಾಲಿನ ಕ್ಯಾಲೆಂಡರ್ನ ಗಣ್ಯ ಅತಿಥಿಗಳಿಂದ ಅಧಿಕೃತವಾಗಿ ಉದ್ಘಾಟಿಸಿ ಬಿಡುಗಡೆ ಮಾಡಲಾಯಿತು. ఈ రోలింగ్ ట్రోఫీ అనేది క్లబ్ టు క్లబ్ మూవ్ అవుతూ ఉంటుంది. వాళ్ళ పర్ఫార్మెన్స్ అయ్యి ఎవరైతే బాగా పర్ఫార్మెన్స్ చేస్తున్నారో వాళ్ళకి ఇది మూవ్ అవుతూ ఉంటుంది రోలింగ్ ట్రోఫీ. సో మన క్లబ్లో వాసవి క్లబ్స్ 302లో ఉండే క్లబ్లో ఒకటికన్నా ఒకటి బాగా పర్ఫార్మ్ చేయలేని మన గవర్నర్ మేడం వైష్ణవి మేడము ఈ ఏడాది దీన్ని ఇంట్రడ్యూస్ చేసినారు. ఆ ప్రౌడ్ మూమెంట్ మీకు ఎట్లుంటుంది అనేసి మీకు గుర్తుంటుంది. అమ్మ ప్రెసిడెంట్స్ మాత్రం ఎత్తుకోండి, దాన్ని ఆల్ ప్రెసిడెంట్స్ మూవ్ చేసుకోకుండా. ಕಾರ್ಯಕ್ರಮವು ಸಂಘಟನೆಯ ಏಕತೆ, ಸೇವಾ ಮನೋಭಾವ ಮತ್ತು ನಾಯಕತ್ವದ ಶಕ್ತಿಯನ್ನ ಪ್ರತಿಬಿಂಬಿಸಿ ಭವ್ಯ ಸಮಾರಂಭವಾಗಿ ಮೂಡಿಬಂದಿದೆ. ಇಂತಹ ಇನ್ನಷ್ಟು ವಿಶೇಷ ವರದಿಗಳಿಗೆ ನಮ್ಮ ನೇರ ನುಡಿ ಕನ್ನಡ ನ್ಯೂಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನವ್ಯಶ್ರೀ ನಾಗರಾಜ್. ಧನ್ಯವಾದಗಳು.